ಇವತ್ತು ನಮ್ಮ ಹತ್ರ ಇದೆ P3 ಸೀರೀಸ್ನ ರಿಯಲ್ಮಿ P3 5G ಸ್ಮಾರ್ಟ್ಫೋನ್. ಈ ಸ್ಮಾರ್ಟ್ಫೋನ್ ಬರೀ 17,000 ರೂಪಾಯಿಗೆ ಸಿಗ್ತಾ ಇದೆ. ನೀವು ಇದನ್ನ ತಗೊಳ್ಬೋದಾ ಬೇಡವಾ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮ್ಗೆ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಸಿಗ್ತಾ ಇದೆ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇದೆ. ಆ ನಂತರ ಡಾಕ್ಯುಮೆಂಟೇಷನ್, ಆ ನಂತರ ಸ್ವಲ್ಪ ಹಾರ್ಡ್ ಬ್ಯೂಟಿಫುಲ್ ಕೇಸ್ ಇದೆ. ಆ ನಂತರ ಅದರ ಕೆಳಗಡೆ ನಿಮಗೆ ಇನ್ ಆ್ಯಂಡ್ ಫೀಲ್ ಚೆನ್ನಾಗಿರುವಂಥ ಒಂದು ಗುಡ್ ಫೀಲಿಂಗ್ ಸ್ಮಾರ್ಟ್ಫೋನ್ ಸಿಗ್ತಾ ಇದೆ. ಅದರ ಕೆಳಗಡೆ ನಿಮಗೆ 45 ವಾಟ್ಸ್ ಅಡಾಪ್ಟರ್ ಸಿಗ್ತಾ ಇದೆ. B2C ಕೇಬಲ್ ಸಿಗ್ತಾ ಇದೆ. ನೀವು ಯಾವುದೇ ಎಕ್ಸ್ಟ್ರಾ ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಫೋನ್ನ ಡಿಸೈನ್ ತುಂಬ ಪ್ರೀಮಿಯಮ್ ಆಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದರ ಬ್ಯಾಕ್ನಲ್ಲಿ ಡ್ಯುಯಲ್ ಕ್ಯಾಮ್ರಾ ಸಿಗುತ್ತೆ ಮತ್ತು ಇದರಲ್ಲಿ ಪಾಲಿಕಾರ್ಬನೇಟಿಂದ ಮಾಡಲಾಗಿದೆ. ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಮತ್ತು ಇದು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದರ ಇನ್ ಆ್ಯಂಡ್ ಫೀಲ್ ಚೆನ್ನಾಗಿದೆ. ಇದರ ಬಾಕ್ಸಿ ಡಿಸೈನ್ನ ಹೊಂದಿದೆ, ಸ್ವಲ್ಪ ಮಟ್ಟಿಗೆ ಪ್ರೀಮಿಯಂ ಫೀಲ್ ಕೂಡ ಕೊಡುತ್ತೆ ಮತ್ತು ಇದಕ್ಕೆ ಬ್ಯಾಕ್ ಕವರ್ ಹಾಕಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನಲ್ಲಿ 199 ಗ್ರಾಮ್ಸ್ ವೆಯ್ಟ್ ಇದೆ ಮತ್ತು 7.97 ಥಿಕ್ನೆಸ್ನ ಹೊಂದಿದೆ. ಈ ಫೋನ್ 6000 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇದರ ವೆಯ್ಟ್ ಸ್ವಲ್ಪ ಜಾಸ್ತಿ ಇಲ್ಲ. ಈ ಫೋನ್ನಲ್ಲಿ ನಿಮಗೆ IP16 ರೇಟಿಂಗ್ ಸಿಗುತ್ತೆ. ಇದನ್ನು 30 ಮಿನಿಟ್ಸ್ ಅಂಡರ್ ವಾಟರ್ ಯೂಸ್ ಮಾಡ್ಬೋದು, ಏನಾಗಲ್ಲ. ಇದರ ಫ್ರಂಟ್ನಲ್ಲಿ ಪಂಚ್-ಹೋಲ್ ಕ್ಯಾಮ್ರಾ ಇದೆ. ಇದರ ಬ್ಲೆಸಲ್ ಸ್ವಲ್ಪ ಜಾಸ್ತಿ ಇದೆ ಮತ್ತು ಈ ಫೋನ್ನಲ್ಲಿ 3 ಕಲರಲ್ಲಿ ಲಾಂಚ್ ಆಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಕಾಮೆಂಟ್ ಗ್ರೇ. ಇನ್ನು ಉಳಿದ ಕಲರ್ ನೋಡೋದಾದರೆ ಸ್ಪೇಸ್ ಸಿಲ್ವರ್ ಮತ್ತು ನೆಬಲ್ ಪಿಂಕ್, ಈ 3 ಕಲರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಫೋನ್ನ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ, ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಕೂಡ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಏನೂ ಇಲ್ಲ. ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಈ ಫೋನ್ನ ಮೇಲೆ ಮೈಕ್ರೋಫೋನ್ ಸಿಗುತ್ತೆ, ಸ್ಪೀಕರ್ ಇದೆ ಮತ್ತು ಈ ಫೋನ್ನಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ 200% ಸೌಂಡ್ ಇಡ್ಬೋದು ಮತ್ತು ಇದ್ರ ಜೋರಾಗಿ ಕೇಳುತ್ತೆ. ಇದರ ಸೌಂಡ್ ನೀವೇ ಕೇಳಿ. ಇನ್ನು ಸೆಕ್ಯೂರಿಟಿ ಕಡೆ ಬಂದರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ತುಂಬ ಫಾಸ್ಟ್ ಆಗಿದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ಸ್ವಲ್ಪ ಫಾಸ್ಟ್ ಆಗಿದೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ ಈ ಫೋನಲ್ಲಿ 6.67 ಇಂಚಸ್ FHD+ ಡಿಸ್ಪ್ಲೇ ಸಿಗ್ತಾ ಇದೆ. ಈ ಫೋನ್ 120 Hz ರಿಫ್ರೆಶ್ ರೇಟ್ನ ಹೊಂದಿದೆ. ಇದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ ಮತ್ತು ಇದರಲ್ಲಿ 2000 ನೀಟ್ ಪೀಕ್ ಬ್ರೈಟ್ನೆಸ್ ಇದೆ ಮತ್ತು ಇದು ತುಂಬ ಬ್ರೈಟಾಗಿ ಕಾಣುತ್ತೆ. ಔಟ್ಡೋರ್ನಲ್ಲಿ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಸ್ವಲ್ಪ ಯೂಟ್ಯೂಬ್ ಕಂಟೆಂಟ್ ತೋರಿಸ್ತೀನಿ ನೋಡಿ. ಮತ್ತು ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಡೀಟೇಲ್ ಆಗಿ ಬರುತ್ತೆ. ಕಲರ್ಸ್ ಚೆನ್ನಾಗಿದೆ. ಯೂಟ್ಯೂಬ್ನಲ್ಲಿ 4K ವಿಡಿಯೋಸ್ನ ನೋಡಿಸ್ಬೋದು ಮತ್ತು ಜಾಸ್ತಿ ಕಂಟೆಂಟ್ ನೋಡೋರಿಗೆ ಈ ಫೋನ್ ಇಷ್ಟ ಆಗುತ್ತೆ. ಈ ಫೋನ್ 3 ವೇರಿಯಂಟ್ನಲ್ಲಿ ಲಾಂಚ್ ಆಗಿದೆ. 6GB RAM, 128GB ಸ್ಟೋರೇಜ್, 8GB RAM, 128GB ಸ್ಟೋರೇಜ್ ಮತ್ತು 8GB RAM, 256GB ಸ್ಟೋರೇಜ್. ನಿಮಗೆ ಯಾವ ವೇರಿಯಂಟ್ ಬೇಕೋ ಆ ವೇರಿಯಂಟ್ನೇ ತೊಗೊಳ್ಳಿ. ಇನ್ನು ಇದರ ಬ್ಯಾಟ್ರಿ ನೋಡೋದಾದರೆ ಈ ಫೋನ್ನಲ್ಲಿ 6000 mAh ಲಾರ್ಜರ್ ಬ್ಯಾಟ್ರಿ ಇದೆ ಮತ್ತು 45 ವಾಟ್ಸ್ ಈ ಫೋನ್ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 1 hour 30 ಮಿನಿಟ್ಸಲ್ಲಿ 0 to 100% ಫುಲ್ ಚಾರ್ಜ್ ಆಗುತ್ತೆ. 1 ಡೇ ಫುಲ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದರೆ ಈ ಫೋನ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಸಿಗ್ತಾ ಇದೆ. ಈ ಪ್ರೊಸೆಸರ್ ತುಂಬ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಮತ್ತು UFS 2.2 ಸ್ಟೋರೇಜ್ ಸಿಗ್ತಾ ಇದೆ. ಈ ಫೋನ್ನಲ್ಲಿ 7 lakh ಪ್ಲಸ್ ಆಂತತ್ತು ಸ್ಕೋರ್ ಇದೆ, ಪ್ಲಸ್ 90% CPU ಥ್ರೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗೋಲ್ಲ ಮತ್ತು BGMನಲ್ಲಿ ಸ್ಮೂತ್ ಆಪ್ಷನ್ನಲ್ಲಿ ಎಕ್ಸ್ಟ್ರೀಮ್ ಫ್ಲೆಕ್ಸ್ ಗ್ರಾಫಿಕ್ಸ್ನ ಇಡ್ಬೋದು. ಜೊತೆಗೆ ಇದರಲ್ಲಿ ಗೇಮ್ ಮೋಡ್ ಕೂಡ ಸಿಗುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇದರ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಬೆಟರ್ ಇದೆ. ಫೋನ್ನಲ್ಲಿ ಸ್ವಲ್ಪ ಗೇಮ್ ಆಡಿ ಟೆಸ್ಟ್ ಕೂಡ ಮಾಡಿದ್ದೀನಿ. ಇದು ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಗೇಮ್ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ ಮತ್ತು ಲ್ಯಾಗ್ ಫೀಲ್ ಆಗಲ್ಲ. ಈ ಫೋನಲ್ಲಿ ಸ್ವಲ್ಪ ಮಟ್ಟಿಗೆ ಹೆವಿ ಗೇಮ್ಸ್ನ ಆಡ್ಬೋದು. ಇನ್ನು ಇದರ ಸಾಫ್ಟ್ವೇರ್ ಕಡೆ ಬಂದರೆ ಈ ಫೋನ್ Android 15 ಆ್ಯಂಡ್ ರಿಯಲ್ಮಿ UI 6.0 ಅಲ್ಲಿ ಬರ್ತಾ ಇದೆ. ಇದರ UI-ನಲ್ಲಿ ತುಂಬ ಅನ್ನೆಸರಿ ಆ್ಯಪ್ಸ್ ಬರುತ್ತೆ, ಆದರೆ ಇದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಇದರ UI ಸ್ವಲ್ಪ ಸ್ಮೂತಾಗಿ ವರ್ಕ್ ಆಗುತ್ತೆ. ಈ ಫೋನ್ಗೆ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಈ ಫೋನ್ನ 2 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 50 MP OS ಮೇನ್ ಕ್ಯಾಮ್ರಾ ಇದೆ ಮತ್ತು 2 MP ಡೆಪ್ತ್ ಸೆನ್ಸರ್ ಇದೆ. ಈ ಫೋನ್ ತೆಗೆಯುವ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ.
ಫೋಟೋಸ್ ಕ್ವಾಲಿಟಿ ಚೆನ್ನಾಗಿದೆ, ಶಾಡೋ ಕಂಟ್ರೋಲ್, ಲೈಟ್ ಕಂಟ್ರೋಲ್ ಚೆನ್ನಾಗಿದೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಕ್ವಾಲಿಟೀಸ್ ಪರವಾಗಿಲ್ಲ, ಓಕೆ ಚೆನ್ನಾಗಿದೆ. ಮತ್ತು ವಿಡಿಯೋ ಕ್ವಾಲಿಟೀಸ್ನು ಚೆನ್ನಾಗಿ ಸ್ಟೇಬಲ್ ಆಗಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ನ 30 FPS ನಲ್ಲಿ ತೆಗಿಬೋದು. ರಿಯಲ್ಮಿ P3 4K ವಿಡಿಯೋಸ್ 30 FPS ನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಇದರ ವಿಡಿಯೋ ಕ್ವಾಲಿಟಿ ಹೇಗಿದೆ, ನಮ್ಮ ಸೌಂಡ್ ಕ್ಲಾರಿಟಿ ಏನಿದೆ ಅಂತ ಚೆಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರಂಟ್ನಲ್ಲಿ 8MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಕಲರ್ಸ್ ಪರವಾಗಿಲ್ಲ, ಡೀಸೆಂಟ್ ಆಗಿ ಬರುತ್ತೆ. ಲೈಟ್ ಕಂಟ್ರೋಲ್ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಇದರಲ್ಲಿ 10MP ವಿಡಿಯೋಸ್ನ 60 FPS ನಲ್ಲಿ ತೆಗಿಬೋದು. ಈ ಫೋಟೋ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ದೀವಿ 1080p 30 FPS ನಲ್ಲಿ. ಈ ವಿಡಿಯೋ ಕ್ಲಾರಿಟಿ ಹೇಗೆ ಬರ್ತಾ ಇದೆ ಅಂತ ನೋಡಿ ಚೆಕ್ ಮಾಡಿ. ಆಡಿಯೋ ಕ್ಲಾರಿಟಿ, ವಾಯ್ಸ್ ಕ್ಲಾರಿಟಿ ಎಲ್ಲ ಚೆಕ್ ಮಾಡಿ. ಈ ಫೋನಲ್ಲಿ ಅಂಡರ್ ವಾಟರ್ ಫೋಟೋಸ್ ವಿಡಿಯೋಸ್ ತೆಗಿಬೋದು. ಓವರ್ ಆಲ್ ಇದರ ಕ್ಯಾಮ್ರಾ ಡೀಸೆಂಟ್ ಆಗಿದೆ. ಈ ಪ್ರೈಸ್ ರೇಂಜ್ಗೆ ಇದನ್ನ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ. ವೈಫೈ 5 ಇದೆ, ಬ್ಲೂಟೂತ್ 5.3 ಇದೆ, ಡ್ಯುಯಲ್ ಬ್ಯಾಂಡ್ 4G ಸಪೋರ್ಟ್ ಇದೆ. ಸೊ ಈ ಪ್ರೈಸ್ ರೇಂಜ್ಗೆ ಈ ಫೋನ್ ಚೆನ್ನಾಗಿದೆ. ಈ ಫೋನ್ನ ತಗೊಳ್ಬೋದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.